ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಪ್ರಭುದೇವ್. ಹಸಿರು ಇಂಧನ ಉಪಕ್ರಮದ ಭಾಗವಾಗಿ ಬಳಸಿದ ಬ್ಯಾಟರಿಗೆ ಸೌರಶಕ್ತಿಯನ್ನ ತುಂಬಿ ವಿದ್ಯುತ್ ಚಾಲಿತ ಅಂದ್ರೆ ಈ ಇವಿ ವಾಹನಗಳಿಗೆ ಚಾರ್ಜಿಂಗ್ ಮಾಡುವ ಸುಸಜ್ಜಿತ ಕೇಂದ್ರವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ತಲೆ ಎತ್ತಿದ್ದು ದೇಶದಲ್ಲೇ ಮೊದಲನೆಯದ್ದು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಿಮಾನ ನಿಲ್ದಾಣದ ಪಾರ್ಕಿಂಗ್ ವಲಯದಿಂದ 1.5 ಕಿಲೋಮೀಟರ್ ದೂರದಲ್ಲಿ 400 ಕಿಲೋವ್ಯಾಟ್ ಸಾಮರ್ಥ್ಯದ ಇವಿ ಚಾರ್ಜಿಂಗ್ ಕೇಂದ್ರ ನಿರ್ಮಾಣ ಆಗಿದೆ. ಒಂದೇ ಬಾರಿಗೆ ಇಲ್ಲಿ 23 ವಾಹನಗಳಿಗೆ ಚಾರ್ಜಿಂಗ್ ಮಾಡಬಹುದಾಗಿದ್ದು 3 ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ಗಳನ್ನು ಸ್ಥಾಪಿಸಲಾಗಿದೆ. ವಿದ್ಯುತ್ ಚಾಲಿತ ವಾಹನಗಳ ಬಳಕೆಗೆ ಉತ್ತೇಜಿಸಲು ರಾಜ್ಯ ಸರ್ಕಾರ ಹಲವು ಉತ್ತೇಜನಗಳನ್ನು ಕೊಟ್ಟಿದೆ. ಇದಕ್ಕೆ ಪೂರಕವಾಗಿ ಹೆಚ್ಚೆಚ್ಚು ಇವಿ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪಿಸಲು ಆದ್ಯತೆ ನೀಡಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯನ್ನ ಅಂದ್ರೆ ಬೆಸ್ಕಾಂ ನೋಡಲ್ ಏಜೆನ್ಸಿಯಾಗಿ ನೇಮಿಸಿ ಅನುಷ್ಠಾನದ ಜವಾಬ್ದಾರಿಯನ್ನ ಒಪ್ಪಿಸಲಾಗಿದೆ. ಇನ್ನು ಬಳಸಿದ ಬ್ಯಾಟರಿಗೆ ಮರುಶಕ್ತಿ ಅಂದ್ರೆ ಎಲೆಕ್ಟ್ರಿಕ್ ವಾಹನಗಳನ್ನ ಬಳಕೆ ಮಾಡುವ ಸಾರ್ವಜನಿಕರು ಹಾಗೂ ಕ್ಯಾಬ್ ಚಾಲಕರ ಅನುಕೂಲಕ್ಕಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪದಲ್ಲಿ ನಿರ್ಮಿಸಿದ ಹೊಸ ಚಾರ್ಜಿಂಗ್ ಕೇಂದ್ರ 24x7 ಕೆಲಸ ಮಾಡುತ್ತೆ. ಬೆಸ್ಕಾಂನ 224 ಕೆವಿ ವಿದ್ಯುತ್ ಕೇಂದ್ರದ ಜಾಗದಲ್ಲಿ ಈ ಗಿಜ್ ಮತ್ತು ನ್ಯೂನಮ್ ಕಂಪನಿಗಳ ಸಹಭಾಗಿತ್ವದಲ್ಲಿ ಸುಸಜ್ಜಿತ ಚಾರ್ಜಿಂಗ್ ಕೇಂದ್ರ ನಿರ್ಮಾಣ ಆಗಿದೆ. ವಾಹನಗಳ ಬಳಸಿದ ಬ್ಯಾಟರಿಗಳಿಗೆ ಮರುಬಳಕೆ ಸೌರಶಕ್ತಿ ಈ ಕೇಂದ್ರದ ವಿಶೇಷತೆಯಾಗಿದೆ. ಇನ್ನು ವಿದ್ಯುತ್ ಚಾಲಿತ ವಾಹನಗಳಿಗೆ ಬಳಸಿದಂಥ ಬ್ಯಾಟರಿಗಳ ಸೌರ ವಿದ್ಯುತ್ ಸಂಗ್ರಹಕ್ಕೆ ಉಪಯೋಗಿಸಿ ಇವಿ ಚಾರ್ಜಿಂಗ್ಗೆ ಅನುಕೂಲ ಮಾಡಿಕೊಡುವಂತಹ ಉದ್ದೇಶ ಇದೆ. ಹಗಲು ಹೊತ್ತಿನಲ್ಲಿ ಸೌರಶಕ್ತಿ ಆಧಾರಿತ ವಿದ್ಯುತ್ತನ್ನು ಸೆಕೆಂಡ್ ಲೈಫ್ ಬ್ಯಾಟರಿಗಳಲ್ಲಿ ಶೇಖರಿಸಿ ಇವಿ ಚಾರ್ಜಿಂಗ್ ಹಬ್ ಆಗಿ ಪರಿವರ್ತನೆ ಮಾಡಿರುವುದು ದೇಶದಲ್ಲೇ ಪ್ರಥಮ ಯಶಸ್ವಿ ಪ್ರಯೋಗ ಆಗಿದೆ. ಇನ್ನು ತಲಾ 45 ಕೆವಿ ಸಾಮರ್ಥ್ಯದ 2 ಲೈಫ್ ಬ್ಯಾಟರಿಗಳಿವೆ. ಹಗಲು ಲಭ್ಯವಾದ ಸೌರ ವಿದ್ಯುತ್ ಈ ಬ್ಯಾಟರಿಗಳಿಗೆ ತುಂಬಿಡುವಂಥ ಕೆಲಸ ಆಗುತ್ತೆ. ವಾರದ ಎಲ್ಲ ದಿನಗಳು ಅಂದರೆ 24x7 ಇವಿ ಚಾರ್ಜಿಂಗ್ ಕೇಂದ್ರ ಕಾರ್ಯನಿರ್ವಹಿಸುತ್ತೆ ಅಂತ ಇಂಧನ ಇಲಾಖೆ ಮೂಲಗಳು ತಿಳಿಸಿವೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.